ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ದಿಢೀರಂತ ಮಾಡುವ ಮೃದುವಾದ ಹಾಗೆಯೇ ಗರಿಗರಿಯಾದ ಚಕ್ಕಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಚಕ್ಕಲಿ ಮಾಡೋದಕ್ಕೆ ಮೀಡಿಯಂ ಕಪ್ನಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 1 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು ಬೌಲ್ಗೆ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಓಂಕಾಳನ್ನು ಈ ರೀತಿ ಕೈಯಲ್ಲಿ ಹಿಚುಕಿ ಹಾಕ್ಕೊಳ್ಳಿ, ಅರೋಮಾ ಚೆನ್ನಾಗಿರುತ್ತೆ. ಆಮೇಲೆ 2 ಟೀ ಸ್ಪೂನ್ನಷ್ಟು ಎಳ್ಳು, ಚಿಟಿಕೆಯಷ್ಟು ಹಿಂಗು ಸೇರಿಸ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಅಥವಾ 20 ಗ್ರಾಮ್ನಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಇದರ ಬದಲು ಬೆಣ್ಣೆ ಇಲ್ಲ ಅಂದರೆ 4 ಸ್ಪೂನ್ನಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಈಗ ಬೆಣ್ಣೆ ಚೆನ್ನಾಗಿ ಕರಗೋ ಥರ ನಾವು ಎಲ್ಲವನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರನ್ನು ಹಾಕ್ತಾ ಇದನ್ನು ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಗಟ್ಟಿ ಅಂತಂದರೆ ನಾವು ಚಪಾತಿಗೆ ಕಲಿಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು. ನೀರಾಗಿ ಮಾಡಿಕೊಂಡ್ರೆ ನಾವು ಎಣ್ಣೆಗೆ ಬಿಟ್ಟಾಗೆ ಎಲ್ಲ ಪುಡಿ ಆಗುತ್ತೆ ಚಕ್ಕಲಿ. ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಟ್ರೂ ನಮಗೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ. ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು. ತುಂಬ ಗಟ್ಟಿ ಆಗಿಬಿಟ್ಟು ನಿಮಗೆ ಚಕ್ಕಲಿ ಒತ್ತೋದಕ್ಕೆ ಏನಾದರೂ ಕಷ್ಟ ಆಗ್ತಿದೆ ಅಂತಿದ್ದರೆ ಆಗ ಅದಕ್ಕೆ ಒಂದು ಸ್ಪೂನಷ್ಟು ನೀರು ಹಾಕಿ ಕಲಸಿ ತೆಳ್ಳಗೆ ಮಾಡಿಕೊಂಡು ನಂತರ ಚಕ್ಕಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಕಲಸಿಬಿಟ್ಟು ಈ ರೀತಿ ಉಂಡೆ ರೆಡಿಯಾಗಿದೆ ನೋಡಿ. ಈಗ ಇದರಿಂದ 2 ಉಂಡೆಗಳನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಉಂಡೆಯನ್ನು ತೆಗೆದು ನಾವು ಚಕ್ಕಲಿ ಮಾಡಬೇಕಾದ್ರೆ ಉಳಿದಿರುವಂತಹ ಹಿಟ್ಟಿಗೆ ಈ ರೀತಿ ಮುಚ್ಚಳ ಇಟ್ಟು ಇಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. 3 ಕಣ್ಣು ಇರುವಂತಹ ಈ ಬಿಲ್ಲೆಯಲ್ಲಿ ನಾನು ಚಕ್ಕಲಿ ಮಾಡ್ತಾ ಇದ್ದೀನಿ. ನೀವು ಒಂದೇ ಒಂದು ಕಣ್ಣು ಇರುವಂತಹ ಬಿಲ್ಲೆ ಇರುತ್ತಲ್ವ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಚಕ್ಕಲಿ ಒರಳಿಗೆ ಹಿಟ್ಟು ಅಂಟ್ಕೊಳ್ಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರುವಂತಹ ಒಂದು ಹಿಟ್ಟಿನ ಉಂಡೆಯನ್ನು ಇದರಲ್ಲಿ ಇಡ್ತಾ ಇದ್ದೀನಿ. ಎಣ್ಣೆಗೆ ಈ ರೀತಿ ಸಣ್ಣ ಒಂದು ಪೀಸನ್ನು ಹಾಕಿಬಿಟ್ರೆ ಅದು ಮೇಲೆ ಬರಬೇಕು, ಆಗ ಕರೆಕ್ಟಾಗಿದ್ದು ಬಿಸಿಯಾಗಿದೆ ಅಂತ ಅರ್ಥ. ಈಗ ಈ ರೀತಿ ಚಕ್ಕಲಿಯನ್ನು ಒತ್ತುತ್ತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಎಣ್ಣೆ ಕೂಡ ಕರೆಕ್ಟಾಗಿ ಬಿಸಿಯಾಗಿದೆ. ತುಂಬ ಬಿಸಿ ಆಗಿಬಿಟ್ರೆ ಕಪ್ಪಗಾಗಿಬಿಡುತ್ತೆ. ಸಡನ್ನಾಗಿ ಹಾಕಿದ ತಕ್ಷಣ ಕಪ್ಪಗಾಗಿಬಿಡುತ್ತೆ. ಒಳಗಡೆ ಚಕ್ಕಲಿ ಸರಿಯಾಗಿ ಬೇಯೋದಿಲ್ಲ ಮತ್ತು ಅದು ಗರಿಯಾಗಿ ಕೂಡ ಬರೋದಿಲ್ಲ. ನೀವು ತೆಗೆದು ಸ್ವಲ್ಪ ಹೊತ್ತಾದಮೇಲೆ ಅದು ಸಾಫ್ಟ್ ಆಗಿಬಿಡುತ್ತೆ. ಮೇಲೆ ಮಾತ್ರ ಕಲರ್ ಬಂದಿರುತ್ತೆ. 2 ಕಡೆ ತಿರುಗಿಸಿ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಈಗ ನೀವು ಹಾಕಿದ ತಕ್ಷಣ ತಿರುಗಿಸಿ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 10-20 ಸೆಕೆಂಡ್ ಆದಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ಈ ಚಕ್ಕಲಿ ತುಂಬ ಕಲರ್ ಬರೋದು ಬೇಡ, ಒಂದು ರೀತಿ ಕೆಂಪಗಾಗುವಂತೆ ಬೇಡ. ಈ ರೀತಿ ನೋಡಿ, ಲೈಟಾಗಿ ಒಂದು ಹಳದಿ ಬಣ್ಣ ಬರುತ್ತಲ್ವ, ಅಷ್ಟಾದರೆ ಸಾಕು, ಕರೆಕ್ಟಾಗುತ್ತೆ. ಮತ್ತು ಅದರ ಮೇಲ್ಗಡೆ ನೋಡಿ ಎಣ್ಣೆ ಎಲ್ಲ ಅದು ನೀರಿನ ಅಂಶ ನಿಲ್ಲುತ್ತಲ್ವ, ಗುಜು ಅನ್ನೋದೆಲ್ಲ ನಿಲ್ಲುತ್ತೆ ನೋಡಿ, ಆಗ ಅದು ರೆಡಿಯಾಗಿದೆ ಅಂತ ಅರ್ಥ. ಆಗ ನೀವು ಇದನ್ನು ತೆಗಿಬೋದು. ನೋಡಿ, ಒಳ್ಳೆ ಕಲರ್ಫುಲ್ ಆಗಿರುವಂತಹ ಚಕ್ಕಲಿ ರೆಡಿಯಾಗಿದೆ. ತೆಗಿತಾ ಇದ್ದೀನಿ ನಾನು. ಈಗ ಇನ್ನೊಂದು ಸರ್ತಿ ಹಾಕ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡೇ ಹಾಕ್ತಾ ಇದ್ದೀನಿ ನಾನು. ಫುಲ್ ಕೂಡ ನೀವು ಒಂದೇ ಸುತ್ತ ಹಾಕ್ಬೋದು, ಆ ರೀತಿ ಕೂಡ ಮಾಡ್ಕೊಳ್ಬೋದು. ಎಣ್ಣೆಯಿಂದ ಮೇಲ್ಗಡೆ ಇದ್ದರೆ ಅದು ಕರೆಕ್ಟಾಗಿ ಫ್ರೈ ಆಗೋದಿಲ್ಲ ಅಲ್ವಾ, ಆಗ ಈ ರೀತಿ ನೀವು ಸ್ಪೂನಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಿ, ಈ ಥರ. ಈಗ ಇದನ್ನು ಕೂಡ ತೆಗಿತಾ ಇದ್ದೀನಿ. ಹಾಗೆಯೇ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಬರುತ್ತೆ. ಹಾಗೆಯೇ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಖಾರದ ಪುಡಿ ಬೇಕಾದರೆ ಹಾಕೋಬೋದು. ನಾನು ಖಾರದ ಪುಡಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.